ಚಂದ್ರು ಲಮಾಣಿ 5 ಲಕ್ಷ ಪಡೆಯುವಂತ ವ್ಯಕ್ತಿ ಅಲ್ಲ. ಚಂದ್ರು ಲಮಾಣಿ ಅವರ ಬಂಧನ ಇತ್ತಲ್ಲ, ಇದು ವ್ಯವಸ್ಥಿತವಾದಂತಹ ಪ್ರೀ ಪ್ಲಾನ್ ಅಂತ ಹೇಳಿ ಶ್ರೀರಾಮುಲು ಹೇಳಿದ್ದಾರೆ. ಮುಂದುವರೆದು ಮಾತಾಡ್ತಾ ಹೇಳಿದ್ದಾರೆ ಶ್ರೀರಾಮುಲು ಅವರು ಚಂದ್ರು ಲಮಾಣಿ ಅವರ ಪರವಾಗಿ. ಲಮಾಣಿ 5 ಲಕ್ಷ ಪಡೆಯುವಂತ ಮನುಷ್ಯ ಅಲ್ಲ. ಯಾವ ಶಾಸಕರಾದ್ರೂ 5 ಲಕ್ಷ ತೆಗೆದುಕೊಳ್ತಾರಾ? ಚಂದ್ರು ಲಮಾಣಿ ವೈದ್ಯ, ಅವರಿಗೆ ಅವಶ್ಯಕತೆ ಇರಲಿಲ್ಲ. ನಮ್ಮ ಶಾಸಕರನ್ನ ಸಿಲುಕಿಸುವ ಕೆಲಸ ಆಗಿದೆ. ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಚಂದ್ರು ಲಮಾಣಿ ಬಂಧನ ಇದು ವ್ಯವಸ್ಥಿತವಾದಂತಹ ಪ್ರೀ ಪ್ಲಾನ್ ಅಂತೇಳಿ ಹೇಳಿದ್ದಾರೆ ಶ್ರೀರಾಮುಲು. ಚಂದ್ರು ಲಮಾಣಿ ಪರವಾಗಿ ಮಾಜಿ ಸಚಿವ ಶ್ರೀರಾಮುಲು ಬ್ಯಾಟ್ ಬೀಸಿದ್ದಾರೆ. ಅಲ್ಲ, ನಾನು ನಮ್ಮ ಯಾರು ಚಂದ್ರು ಲಂಬಾಣಿ ಅವರು ಶಾಸಕರು, ಮೊದಲನೇ ಬಾರಿ ಶಾಸಕರು, ಶಿರಟ್ಟಿ ಮತ ವಿಧಾನಸಭಾ ಕ್ಷೇತ್ರದಿಂದ ಮೊದಲನೇ ಬಾರಿ ಶಾಸಕರು. ಅವನು ಮುಂಚೆ ಡಾಕ್ಟರ್ ಆಗಿದ್ದರು. ಆ ಡಾಕ್ಟರ್ ಇರುವಂತ ಟೈಮಲ್ಲಿ ನಾವು ಅವ್ರನ್ನ ಆ ಶಿರಟ್ಟಿ ವಿಧಾನಸಭಾ ಕ್ಷೇತ್ರಕ್ಕೆ MLA ಮಾಡಬೇಕು ಅಂತೇಳಿ ಅವತ್ತು ಸಂದರ್ಭದಲ್ಲಿ ತೀರ್ಮಾನ ತಗೊಂಡು MLA ಆದ ನಂತರ ಬಹುಶಃ ನನಗೆ ಗೊತ್ತಿರೋಂತ ಪ್ರಕಾರ ಚಂದ್ರು ಲಂಬಾಣಿ ಬಗ್ಗೆ ಇವ್ರು ಯಾರಿಗೇನು ಏನು ಗೊತ್ತಿಲ್ರಿ. ಅವನು 5 ಕೋಟಿ ತಗೊಂಡಂತ ಮಂದಿ ಅಲ್ಲರಿ. ಅವನು 5 ಲಕ್ಷ ಏನನ್ನ 5 ಕೋಟಿ ತಗೊಂಡಂದ್ರೆ ನಾವು ನಂಬಬಹುದಾಗ್ಲಿ. 5 ಲಕ್ಷ ರೀ ಅವನನ್ನ MLA ತಗೊಂತಾನೇನ್ರಿ? ಅಲ್ರಿ, ಜಾಸ್ತಿ ತಗೊಂತಾನಲ್ಲ. ಅವನ ಬಗ್ಗೆ ಗೊತ್ತಿಲ್ರಿ. ಅವನು ಇವತ್ತು ಎಜುಕೇಟೆಡ್ ಇದ್ದಾನ. ಅವನು ನಂತರ ಅವನು ಮುಂಚೆ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದ. ಅವನು ಡಾಕ್ಟರ್ ಇದ್ದಾನ ಅಲ್ರಿ. ಇದೆಲ್ಲ ಕೂಡ ಪ್ಲಾನ್ ಮಾಡ್ಕೊಂಡು ನೋಡಿ. ಯಾವತ್ತನಾಗ್ಲೂ ಒಂದು ಇನ್ಸಿಡೆಂಟ್ ಅದೇ ಬಾಗಲಕೋಟೆ ಇನ್ಸಿಡೆಂಟ್ ಏನಿದೆನೋ ಅದನ್ನ ಮರಿಮಾಚಬೇಕು, ಡೈವರ್ಟ್ ಮಾಡಬೇಕು. ಅಲ್ಲ, ನಾನು ಬಹಳ ಕ್ಲಿಯರ್ ಆಗಿದೆ. ಲೋಕಾಯುಕ್ತವ್ರನ್ನ ದುರ್ಬಳಕೆ ಮಾಡ್ಕೊಂತಾರ ಅಂತ ಟೈಮಲ್ಲಿ ಅವ್ರನ್ನ ಪ್ರೀ ಪ್ಲಾನ್ಡ್ ಆಗಿದೆ. ಅವರೇ ಬಂದು ಅಧಿಕಾರಿಗಳು ಬಂದು ಅದು 5 ಲಕ್ಷ ರೂಪಾಯಿ ಸಂಗ್ರಹಣೆ ಮಾಡ್ಕೊಂಡು ಆಸ್ಪತ್ರೆಗೆ ಬರ್ತಾರೆ. ಈ ಆಸ್ಪತ್ರೆ ಇದೇರಿ. ಈ ಆಸ್ಪತ್ರೆಯಲ್ಲಿ ಯಾರ ಬೊಕ್ಕಣದಲ್ಲಿ ಎಷ್ಟಿದೆ ನಮ್ಗೆ ಗೊತ್ತಿಲ್ರಿ. ಇವತ್ತು ನಾನಂತೂ MLA ಇಲ್ಲ, ಬಂದ್ರೆ ಇವ್ರ ಮೇಲೆ ಬರ್ಬೇಕು, ನಮ್ಮ ಬಾಂಡೆ ಸಾಹೇಬ್ರ ಮೇಲೆ. ಇವ್ರು ಬಾಂಡೆ ಅವ್ರಿಗೆ ಎಲ್ಲದಕ್ಕೆ ಕೆಲಸ ಮಾಡಿ ನೀವು ಕಮಿಷನ್ ಕೊಡಕ್ ಬಂದಾರಂತೆ. ಎಷ್ಟ್ರಿ ಸರ್? ಹಿಂಗಾದ್ರಿ ಹೆಂಗ್ರಿ? ಚಂದ್ರು ಲಮಾಣಿ 5 ಲಕ್ಷ ಪಡೆಯುವಂತ ವ್ಯಕ್ತಿ ಅಲ್ಲ. ಚಂದ್ರು ಲಮಾಣಿ ಅವರ ಬಂಧನ ಇತ್ತಲ್ಲ, ಇದು ವ್ಯವಸ್ಥಿತವಾದಂತಹ ಪ್ರೀ ಪ್ಲಾನ್ ಅಂತ ಹೇಳಿ ಶ್ರೀರಾಮುಲು ಹೇಳಿದ್ದಾರೆ. ಮುಂದುವರೆದು ಮಾತಾಡ್ತಾ ಹೇಳಿದ್ದಾರೆ ಶ್ರೀರಾಮುಲು ಅವರು ಚಂದ್ರು ಲಮಾಣಿ ಅವರ ಪರವಾಗಿ. ಲಮಾಣಿ 5 ಲಕ್ಷ ಪಡೆಯುವಂತ ಮನುಷ್ಯ ಅಲ್ಲ. ಯಾವ ಶಾಸಕರಾದ್ರೂ 5 ಲಕ್ಷ ತೆಗೆದುಕೊಳ್ತಾರಾ? ಚಂದ್ರು ಲಮಾಣಿ ವೈದ್ಯ, ಅವರಿಗೆ ಅವಶ್ಯಕತೆ ಇರಲಿಲ್ಲ. ನಮ್ಮ ಶಾಸಕರನ್ನ ಸಿಲುಕಿಸುವ ಕೆಲಸ ಆಗಿದೆ. ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಚಂದ್ರು ಲಮಾಣಿ ಬಂಧನ ಇದು ವ್ಯವಸ್ಥಿತವಾದಂತಹ ಪ್ರೀ ಪ್ಲಾನ್ ಅಂತೇಳಿ ಹೇಳಿದ್ದಾರೆ ಶ್ರೀರಾಮುಲು. ಚಂದ್ರು ಲಮಾಣಿ ಪರವಾಗಿ ಮಾಜಿ ಸಚಿವ ಶ್ರೀರಾಮುಲು ಬ್ಯಾಟ್ ಬೀಸಿದ್ದಾರೆ. ಅಲ್ಲ, ನಾನು ನಮ್ಮ ಯಾರು ಚಂದ್ರು ಲಂಬಾಣಿ ಅವರು ಶಾಸಕರು, ಮೊದಲನೇ ಬಾರಿ ಶಾಸಕರು, ಶಿರಟ್ಟಿ ಮತ ವಿಧಾನಸಭಾ ಕ್ಷೇತ್ರದಿಂದ ಮೊದಲನೇ ಬಾರಿ ಶಾಸಕರು. ಅವನು ಮುಂಚೆ ಡಾಕ್ಟರ್ ಆಗಿದ್ದರು. ಆ ಡಾಕ್ಟರ್ ಇರುವಂತ ಟೈಮಲ್ಲಿ ನಾವು ಅವ್ರನ್ನ ಆ ಶಿರಟ್ಟಿ ವಿಧಾನಸಭಾ ಕ್ಷೇತ್ರಕ್ಕೆ MLA ಮಾಡಬೇಕು ಅಂತೇಳಿ ಅವತ್ತು ಸಂದರ್ಭದಲ್ಲಿ ತೀರ್ಮಾನ ತಗೊಂಡು MLA ಆದ ನಂತರ ಬಹುಶಃ ನನಗೆ ಗೊತ್ತಿರೋಂತ ಪ್ರಕಾರ ಚಂದ್ರು ಲಂಬಾಣಿ ಬಗ್ಗೆ ಇವ್ರು ಯಾರಿಗೇನು ಗೊತ್ತಿಲ್ರಿ. ಅವನು 5 ಕೋಟಿ ತಗೊಂಡಂತ ಮಂದಿ ಅಲ್ಲರಿ. ಅವನು 5 ಲಕ್ಷ ಏನನ್ನ 5 ಕೋಟಿ ತಗೊಂಡಂದ್ರೆ ನಾವು ನಂಬಬಹುದಾಗ್ಲಿ. 5 ಲಕ್ಷ ರೀ ಅವನನ್ನ MLA ತಗೊಂತಾನೇನ್ರಿ? ಅಲ್ರಿ, ಜಾಸ್ತಿ ತಗೊಂತಾನಲ್ಲ. ಅವನ ಬಗ್ಗೆ ಗೊತ್ತಿಲ್ರಿ. ಅವನು ಇವತ್ತು ಎಜುಕೇಟೆಡ್ ಇದ್ದಾನ. ಅವನು ನಂತರ ಅವನು ಮುಂಚೆ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದ. ಅವನು ಡಾಕ್ಟರ್ ಇದ್ದಾನ ಅಲ್ರಿ. ಇದೆಲ್ಲ ಕೂಡ ಪ್ಲಾನ್ ಮಾಡ್ಕೊಂಡು ನೋಡಿ. ಯಾವತ್ತನಾಗ್ಲೂ ಒಂದು ಇನ್ಸಿಡೆಂಟ್ ಅದೇ ಬಾಗಲಕೋಟೆ ಇನ್ಸಿಡೆಂಟ್ ಏನಿದೆನೋ ಅದನ್ನ ಮರಿಮಾಚಬೇಕು, ಡೈವರ್ಟ್ ಮಾಡಬೇಕು. ಅಲ್ಲ, ನಾನು ಬಹಳ ಕ್ಲಿಯರ್ ಆಗಿದೆ. ಲೋಕಾಯುಕ್ತವ್ರನ್ನ ದುರ್ಬಳಕೆ ಮಾಡ್ಕೊಂತಾರ ಅಂತ ಟೈಮಲ್ಲಿ ಅವ್ರನ್ನ ಪ್ರೀ ಪ್ಲಾನ್ಡ್ ಆಗಿದೆ. ಅವರೇ ಬಂದು ಅಧಿಕಾರಿಗಳು ಬಂದು ಅದು 5 ಲಕ್ಷ ರೂಪಾಯಿ ಸಂಗ್ರಹಣೆ ಮಾಡ್ಕೊಂಡು ಆಸ್ಪತ್ರೆಗೆ ಬರ್ತಾರೆ. ಈ ಆಸ್ಪತ್ರೆ ಇದೇರಿ. ಈ ಆಸ್ಪತ್ರೆಯಲ್ಲಿ ಯಾರ ಬೊಕ್ಕಣದಲ್ಲಿ ಎಷ್ಟಿದೆ ನಮ್ಗೆ ಗೊತ್ತಿಲ್ರಿ. ಇವತ್ತು ನಾನಂತೂ MLA ಇಲ್ಲ, ಬಂದ್ರೆ ಇವ್ರ ಮೇಲೆ ಬರ್ಬೇಕು, ನಮ್ಮ ಬಾಂಡೆ ಸಾಹೇಬ್ರ ಮೇಲೆ. ಇವ್ರು ಬಾಂಡೆ ಅವ್ರಿಗೆ ಎಲ್ಲದಕ್ಕೆ ಕೆಲಸ ಮಾಡಿ ನೀವು ಕಮಿಷನ್ ಕೊಡಕ್ ಬಂದಾರಂತೆ. ಎಷ್ಟ್ರಿ ಸರ್? ಹಿಂಗಾದ್ರಿ ಹೆಂಗ್ರಿ? ಚಂದ್ರು ಲಮಾಣಿ 5 ಲಕ್ಷ ಪಡೆಯುವಂತ ವ್ಯಕ್ತಿ ಅಲ್ಲ. ಚಂದ್ರು ಲಮಾಣಿ ಅವರ ಬಂಧನ ಇತ್ತಲ್ಲ, ಇದು ವ್ಯವಸ್ಥಿತವಾದಂತಹ ಪ್ರೀ ಪ್ಲಾನ್ ಅಂತ ಹೇಳಿ ಶ್ರೀರಾಮುಲು ಹೇಳಿದ್ದಾರೆ.
ಮುಂದುವರೆದು ಮಾತಾಡ್ತಾ ಹೇಳಿದ್ದಾರೆ ಶ್ರೀರಾಮುಲು ಅವರು ಚಂದ್ರು ಲಮಾಣಿ ಅವರ ಪರವಾಗಿ. ಲಮಾಣಿ 5 ಲಕ್ಷ ಪಡೆಯುವಂತ ಮನುಷ್ಯ ಅಲ್ಲ. ಯಾವ ಶಾಸಕರಾದ್ರೂ 5 ಲಕ್ಷ ತೆಗೆದುಕೊಳ್ತಾರಾ? ಚಂದ್ರು ಲಮಾಣಿ ವೈದ್ಯ, ಅವರಿಗೆ ಅವಶ್ಯಕತೆ ಇರಲಿಲ್ಲ. ನಮ್ಮ ಶಾಸಕರನ್ನ ಸಿಲುಕಿಸುವ ಕೆಲಸ ಆಗಿದೆ. ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಚಂದ್ರು ಲಮಾಣಿ ಬಂಧನ ಇದು ವ್ಯವಸ್ಥಿತವಾದಂತಹ ಪ್ರೀ ಪ್ಲಾನ್ ಅಂತೇಳಿ ಹೇಳಿದ್ದಾರೆ ಶ್ರೀರಾಮುಲು. ಚಂದ್ರು ಲಮಾಣಿ ಪರವಾಗಿ ಮಾಜಿ ಸಚಿವ ಶ್ರೀರಾಮುಲು ಬ್ಯಾಟ್ ಬೀಸಿದ್ದಾರೆ. ಅಲ್ಲ, ನಾನು ನಮ್ಮ ಯಾರು ಚಂದ್ರು ಲಂಬಾಣಿ ಅವರು ಶಾಸಕರು, ಮೊದಲನೇ ಬಾರಿ ಶಾಸಕರು, ಶಿರಟ್ಟಿ ಮತ ವಿಧಾನಸಭಾ ಕ್ಷೇತ್ರದಿಂದ ಮೊದಲನೇ ಬಾರಿ ಶಾಸಕರು. ಅವನು ಮುಂಚೆ ಡಾಕ್ಟರ್ ಆಗಿದ್ದರು. ಆ ಡಾಕ್ಟರ್ ಇರುವಂತ ಟೈಮಲ್ಲಿ ನಾವು ಅವ್ರನ್ನ ಆ ಶಿರಟ್ಟಿ ವಿಧಾನಸಭಾ ಕ್ಷೇತ್ರಕ್ಕೆ MLA ಮಾಡಬೇಕು ಅಂತೇಳಿ ಅವತ್ತು ಸಂದರ್ಭದಲ್ಲಿ ತೀರ್ಮಾನ ತಗೊಂಡು MLA ಆದ ನಂತರ ಬಹುಶಃ ನನಗೆ ಗೊತ್ತಿರೋಂತ ಪ್ರಕಾರ ಚಂದ್ರು ಲಂಬಾಣಿ ಬಗ್ಗೆ ಇವ್ರು ಯಾರಿಗೆ ಏನು ಗೊತ್ತಿಲ್ರಿ. ಅವನು 5 ಕೋಟಿ ತಗೊಂಡಂತ ಮಂದಿ ಅಲ್ಲರಿ. ಅವನು 5 ಲಕ್ಷ ಏನನ್ನ 5 ಕೋಟಿ ತಗೊಂಡನಂದ್ರೆ ನಾವು ನಂಬಬಹುದಾಗ್ಲಿ. 5 ಲಕ್ಷ ರೀ ಅವ್ರನ್ನ MLA ತಗೊಂತಾನೇನ್ರಿ? ಅಲ್ರಿ, ಜಾಸ್ತಿ ತಗೊಂತಾನಲ್ಲ. ಅವನ ಬಗ್ಗೆ ಗೊತ್ತಿಲ್ರಿ. ಅವನು ಇವತ್ತು ಎಜುಕೇಟೆಡ್ ಇದ್ದಾನ. ಅವನು ನಂತರ ಅವನು ಮುಂಚೆ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದ. ಅವನು ಡಾಕ್ಟರ್ ಇದ್ದಾನ. ಅಲ್ರಿ, ಇದೆಲ್ಲ ಕೂಡ ಪ್ಲಾನ್ ಮಾಡ್ಕೊಂಡು ನೋಡ್ರಿ. ಯಾವತ್ತನ ಒಂದು ಇನ್ಸಿಡೆಂಟ್ ಅದೇ ಬಾಗಲಕೋಟೆ ಇನ್ಸಿಡೆಂಟ್ ಏನಿದನೋ ಅದನ್ನ ಮರಿಮಾಚಬೇಕು, ಡೈವರ್ಟ್ ಮಾಡಬೇಕು. ಅಲ್ಲ, ನಾನು ಬಹಳ ಕ್ಲಿಯರ್ ಆಗಿದೆ. ಲೋಕಾಯುಕ್ತವ್ರನ್ನ ದುರ್ಬಳಕೆ ಮಾಡ್ಕೊಂತಾರ ಅಂತ ಟೈಮಲ್ಲಿ ಅವ್ರನ್ನ ಪ್ರೀ ಪ್ಲಾನ್ಡ್ ಆಗಿದೆ. ಅವರೇ ಬಂದು ಅಧಿಕಾರಿಗಳು ಬಂದು ಅದು 5 ಲಕ್ಷ ರೂಪಾಯಿ ಸಂಗ್ರಹಣೆ ಮಾಡ್ಕೊಂಡು ಆಸ್ಪತ್ರೆಗೆ ಬರ್ತಾರೆ. ಈ ಆಸ್ಪತ್ರೆಗೆ ಇದೇರಿ. ಈ ಆಸ್ಪತ್ರೆಯಲ್ಲಿ ಯಾರ ಬೊಕ್ಕಣದಲ್ಲಿ ಎಷ್ಟಿದೆ ನಮ್ಗೆ ಗೊತ್ತಿಲ್ರಿ. ಇವತ್ತು ನಾನಂತೂ MLA ಇಲ್ಲ, ಬಂದ್ರೆ ಇವ್ರ ಮೇಲೆ ಬರ್ಬೇಕು, ನಮ್ಮ ಪಾಂಡೆ ಸಾಹೇಬ್ರ ಮೇಲೆ. ಇವ್ ಪಾಂಡೆ ಅವರಿಗೆ ಎಲ್ಲದಕ್ಕೆ ಕೆಲಸ ಮಾಡ್ಯಾರ, ಕಮಿಷನ್ ಕೊಡಕ್ ಬಂದಾರಂತೆ. ಎಷ್ಟ್ರಿ ಸರ್? ಹಿಂಗಾದ್ರಿ ಹೆಂಗ್ರಿ? ಚಂದ್ರು ಲಮಾಣಿ 5 ಲಕ್ಷ ಪಡೆಯುವಂತ ವ್ಯಕ್ತಿ ಅಲ್ಲ. ಚಂದ್ರು ಲಮಾಣಿ ಅವರ ಬಂಧನ ಇತ್ತಲ್ಲ, ಇದು ವ್ಯವಸ್ಥಿತವಾದಂತಹ ಪ್ರೀ ಪ್ಲಾನ್ ಅಂತ ಹೇಳಿ ಶ್ರೀರಾಮುಲು ಹೇಳಿದ್ದಾರೆ. ಮುಂದುವರೆದು ಮಾತಾಡ್ತಾ ಹೇಳಿದ್ದಾರೆ ಶ್ರೀರಾಮುಲು ಅವರು ಚಂದ್ರು ಲಮಾಣಿ ಅವರ ಪರವಾಗಿ. ಲಮಾಣಿ 5 ಲಕ್ಷ ಪಡೆಯುವಂತ ಮನುಷ್ಯ ಅಲ್ಲ. ಯಾವ ಶಾಸಕರಾದ್ರೂ 5 ಲಕ್ಷ ತೆಗೆದುಕೊಳ್ತಾರಾ? ಚಂದ್ರು ಲಮಾಣಿ ವೈದ್ಯ, ಅವರಿಗೆ ಅವಶ್ಯಕತೆ ಇರಲಿಲ್ಲ. ನಮ್ಮ ಶಾಸಕರನ್ನ ಸಿಲುಕಿಸುವ ಕೆಲಸ ಆಗಿದೆ. ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಚಂದ್ರು ಲಮಾಣಿ ಬಂಧನ ಇದು ವ್ಯವಸ್ಥಿತವಾದಂತಹ ಪ್ರೀ ಪ್ಲಾನ್ ಅಂತೇಳಿ ಹೇಳಿದ್ದಾರೆ ಶ್ರೀರಾಮುಲು. ಚಂದ್ರು ಲಮಾಣಿ ಪರವಾಗಿ ಮಾಜಿ ಸಚಿವ ಶ್ರೀರಾಮುಲು ಬ್ಯಾಟ್ ಬೀಸಿದ್ದಾರೆ. ಅಲ್ಲ, ನಾನು ನಮ್ಮ ಯಾರು ಚಂದ್ರು ಲಂಬಾಣಿ ಅವರು ಶಾಸಕರು, ಮೊದಲನೇ ಬಾರಿ ಶಾಸಕರು, ಶಿರಟ್ಟಿ ಮತ ವಿಧಾನಸಭಾ ಕ್ಷೇತ್ರದಿಂದ ಮೊದಲನೇ ಬಾರಿ ಶಾಸಕರು. ಅವನು ಮುಂಚೆ ಡಾಕ್ಟರ್ ಆಗಿದ್ದರು. ಆ ಡಾಕ್ಟರ್ ಇರುವಂತ ಟೈಮಲ್ಲಿ ನಾವು ಅವ್ರನ್ನ ಆ ಶಿರಟ್ಟಿ ವಿಧಾನಸಭಾ ಕ್ಷೇತ್ರಕ್ಕೆ MLA ಮಾಡಬೇಕು ಅಂತೇಳಿ ಅವತ್ತು ಸಂದರ್ಭದಲ್ಲಿ ತೀರ್ಮಾನ ತಗೊಂಡು MLA ಆದ ನಂತರ ಬಹುಶಃ ನನಗೆ ಗೊತ್ತಿರೋಂತ ಪ್ರಕಾರ ಚಂದ್ರು ಲಂಬಾಣಿ ಬಗ್ಗೆ ಇವ್ರು ಯಾರಿಗೆ ಏನು ಗೊತ್ತಿಲ್ರಿ. ಅವನು 5 ಕೋಟಿ ತಗೊಂಡಂತ ಮಂದಿ ಅಲ್ಲರಿ. ಅವನು 5 ಲಕ್ಷ ಏನನ್ನ 5 ಕೋಟಿ ತಗೊಂಡನಂದ್ರೆ ನಾವು ನಂಬಬಹುದಾಗ್ಲಿ. 5 ಲಕ್ಷ ರೀ ಅವ್ರನ್ನ MLA ತಗೊಂತಾನೇನ್ರಿ? ಅಲ್ರಿ, ಜಾಸ್ತಿ ತಗೊಂತಾನಲ್ಲ. ಅವನ ಬಗ್ಗೆ ಗೊತ್ತಿಲ್ರಿ. ಅವನು ಇವತ್ತು ಎಜುಕೇಟೆಡ್ ಇದ್ದಾನ. ಅವನು ನಂತರ ಅವನು ಮುಂಚೆ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದ. ಅವನು ಡಾಕ್ಟರ್ ಇದ್ದಾನ. ಅಲ್ರಿ, ಇದೆಲ್ಲ ಕೂಡ ಪ್ಲಾನ್ ಮಾಡ್ಕೊಂಡು ನೋಡ್ರಿ. ಯಾವತ್ತನ ಒಂದು ಇನ್ಸಿಡೆಂಟ್ ಅದೇ ಬಾಗಲಕೋಟೆ ಇನ್ಸಿಡೆಂಟ್ ಏನಿದನೋ ಅದನ್ನ ಮರಿಮಾಚಬೇಕು, ಡೈವರ್ಟ್ ಮಾಡಬೇಕು. ಅಲ್ಲ, ನಾನು ಬಹಳ ಕ್ಲಿಯರ್ ಆಗಿದೆ. ಲೋಕಾಯುಕ್ತವ್ರನ್ನ ದುರ್ಬಳಕೆ ಮಾಡ್ಕೊಂತಾರ ಅಂತ ಟೈಮಲ್ಲಿ ಅವ್ರನ್ನ ಪ್ರೀ ಪ್ಲಾನ್ಡ್ ಆಗಿದೆ. ಅವರೇ ಬಂದು ಅಧಿಕಾರಿಗಳು ಬಂದು ಅದು 5 ಲಕ್ಷ ರೂಪಾಯಿ ಸಂಗ್ರಹಣೆ ಮಾಡ್ಕೊಂಡು ಆಸ್ಪತ್ರೆಗೆ ಬರ್ತಾರೆ. ಈ ಆಸ್ಪತ್ರೆಗೆ ಇದೇರಿ. ಈ ಆಸ್ಪತ್ರೆಯಲ್ಲಿ ಯಾರ ಬೊಕ್ಕಣದಲ್ಲಿ ಎಷ್ಟಿದೆ ನಮ್ಗೆ ಗೊತ್ತಿಲ್ರಿ. ಇವತ್ತು ನಾನಂತೂ MLA ಇಲ್ಲ, ಬಂದ್ರೆ ಇವ್ರ ಮೇಲೆ ಬರ್ಬೇಕು, ನಮ್ಮ ಪಾಂಡೆ ಸಾಹೇಬ್ರ ಮೇಲೆ. ಇವ್ ಪಾಂಡೆ ಅವರಿಗೆ ಎಲ್ಲದಕ್ಕೆ ಕೆಲಸ ಮಾಡ್ಯಾರ, ಕಮಿಷನ್ ಕೊಡಕ್ ಬಂದಾರಂತೆ. ಎಷ್ಟ್ರಿ ಸರ್? ಹಿಂಗಾದ್ರಿ ಹೆಂಗ್ರಿ?